ನ್ಯೂಸ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಚೈತ್ರಾಂಚನ್. ನಾಳೆ ಬಳ್ಳಾರಿ ಜೈಲ್ಗೆ ದರ್ಶನ್ ಶಿಫ್ಟ್ ಸಾಧ್ಯತೆ. ಬ್ರಿಟಿಷರು ನಿರ್ಮಿಸಿರೋ ಜೈಲಲ್ಲಿದ್ದಾರೆ ನಟೋರಿಯಸ್ ಕೈದಿಗಳು. ಹಣ ಕೊಟ್ರೆ ಬಳ್ಳಾರಿ ಜೈಲಲ್ಲಿ ಎಲ್ಲವೂ ಸಿಗುತ್ತೆಂದ ಮಾಜಿ ಕೈದಿ. ಇದೆಲ್ಲವನ್ನು ನೋಡೋಣ ಡಿ ಪಟಾಲಂ ಶಿಫ್ಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಅನ್ನ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗ್ತದೆ. ಪೊಲೀಸ್ ಭದ್ರತೆಯಲ್ಲಿ ಬಳ್ಳಾರಿಗೆ ದರ್ಶನ್ ಅನ್ನ ಸ್ಥಳಾಂತರ ಮಾಡಲು ಸಕಲ ಸಿದ್ಧತೆ ನಡೆದಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನ ಬಳಿಯೂ ಭಾರಿ ಬಂದೋಬಸ್ತ್ ಹಮ್ಮಿಕೊಳ್ಳಲಾಗಿದೆ. ನಿನ್ನೆಷ್ಟೇ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲು ಬೆಂಗಳೂರಿನ 24ನೇ ACMM ಕೋರ್ಟ್ ಅನುಮತಿ ನೀಡಿತ್ತು. ಬಳ್ಳಾರಿ ಜೈಲಿಗೆ ಎಸ್ಪಿ ಡಾಕ್ಟರ್ ಶೋಭಾ ರಾಣಿ ಭೇಟಿ ನೀಡಿದ್ರು. ಭದ್ರತೆ ವ್ಯವಸ್ಥೆ ಬಗ್ಗೆ ಸಂಪೂರ್ಣ ಪರಿಶೀಲನೆ ನಡೆಸಿದ್ರು. ದರ್ಶನ್ ಯಾವ ಬ್ಯಾರಕ್ನಲ್ಲಿ ಇರಬೇಕೆಂದು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರು. ಬಳ್ಳಾರಿ ಜೈಲಿನ ಬಳಿ ಹೆಚ್ಚುವರಿ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಸಾಮಾನ್ಯ ಕೈದಿಗಳಂತೆ ದರ್ಶನ್ಗೂ ಜೈಲಿನಲ್ಲಿ ಊಟ ನೀಡಲಾಗ್ತದೆ. ದರ್ಶನ್ ಸೇರಲಿರೋ ಬಳ್ಳಾರಿ ಜೈಲಿನಲ್ಲಿ ಬೆಳಿಗ್ಗೆ ಉಪ್ಪಿಟ್ಟು, ಒಗ್ಗರಣೆ ಅವಲಕ್ಕಿ, ಬಿಸಿಬೇಳೆ ಬಾತ್ ನೀಡಲಾಗ್ತದೆ. ಮಧ್ಯಾಹ್ನ ಊಟಕ್ಕೆ ರಾಗಿ ಮುದ್ದೆ, ಚಪಾತಿ, ರೊಟ್ಟಿ, ಮೂರರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿಕೊಳ್ಬೇಕು. ಉಳಿದಂತೆ ಊಟಕ್ಕೆ ನಿತ್ಯವೂ ಅನ್ನ ಸಾಂಬಾರ್ ಇರ್ತದೆ. ಪ್ರತಿ ಮಂಗಳವಾರ ಕೈದಿಗಳಿಗೆ ಮೊಟ್ಟೆ ಕೊಡ್ತಾರೆ. ಭಾನುವಾರಕ್ಕೊಮ್ಮೆ ಮಾಂಸಾಹಾರ ಊಟ ಇರುತ್ತದೆ. ಒಂದು ವಾರ ಚಿಕನ್ ಊಟ ಇದ್ರೆ ಮತ್ತೊಂದು ವಾರ ಮಟನ್ ಇರುತ್ತೆ. ರಾತ್ರಿ ಊಟ ಹೊತ್ತು ರಾಗಿ ಮುದ್ದೆ, ರೊಟ್ಟಿ, ಚಪಾತಿ, ಅನ್ನ ಸಾಂಬಾರ್ ನೀಡಲಾಗ್ತದೆ. ದರ್ಶನ್ ಶಿಫ್ಟ್ ಆಗಲಿರೋ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ತನ್ನದೇ ಆದ ಇತಿಹಾಸವಿದೆ. ಬಳ್ಳಾರಿ ಜೈಲನ್ನ 1884ರಲ್ಲಿ ಬ್ರಿಟಿಷರು ಸ್ಥಾಪಿಸಿದ್ರು. ಸದ್ಯ ಈ ಜೈಲಿನಲ್ಲಿ ಕೊಲೆ, ಗಲಭೆ ಪ್ರಕರಣದ ಆರೋಪಿಗಳನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಇಡಲಾಗಿದೆ. 500 ಕೈದಿಗಳು ಇರಬಹುದಾದಂತಹ ಈ ಬಳ್ಳಾರಿ ಜೈಲಿನಲ್ಲಿ ಸದ್ಯ 380 ಕೈದಿಗಳಿದ್ದಾರೆ. ಇದೇ ಜೈಲಿನಲ್ಲಿ ಸದ್ಯ 100 ಜನ ಕೊಲೆ ಆರೋಪಿಗಳು ಮತ್ತು 38 ರೌಡಿಗಳನ್ನ ಇಡಲಾಗಿದೆ. ಬೇರೆ ಬೇರೆ ಕೇಸ್ಗಳಿಗೆ ಸಂಬಂಧಿಸಿದ ಉಳಿದ ಕೈದಿಗಳಿದ್ದಾರೆ. ತಾವು ದೃಷ್ಟಿ ಕೂಡ ಗಮನಿಸಬಹುದು. ಅಂದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ನ ಮುಂಭಾಗದಲ್ಲಿದ್ದೀವಿ. ಇದು ಅತ್ಯಂತ ಹಳೆಯದಾಗಿರ್ತಕ್ಕಂಥ, ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಡೆಡ್ಲಿ ಸೋಮ ಆಗಿರ್ಬೋದು ಮತ್ತು ಕೆಜೆಹಳ್ಳಿ ಡಿಜೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ನಟೋರಿಯಸ್ ರೌಡಿಗಳಾಗಿರ್ಬೋದು ಮತ್ತು ಡೆಡ್ಲಿ ಸೋಮ ಆಗಿರ್ಬೋದು ಮತ್ತು ಭೀಮಾ ತೀರದ ಹಂತಕರಾಗಿರ್ಬೋದು, ಸಾಕಷ್ಟು ರೌಡಿಗಳಿಗೆ ಕೂಡ ಇಲ್ಲಿ ಬಳ್ಳಾರಿಯ ಜೈಲಿನಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆಯನ್ನ ಅನುಭವಿಸಿರುವಂಥದ್ದು. ಬಳ್ಳಾರಿ ಕಾರಾಗೃಹಕ್ಕೆ ದರ್ಶನ್ ಶಿಫ್ಟ್ ಹಿನ್ನೆಲೆ ಜೈಲಾಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ವಿಐಪಿ ಸೆಲ್, ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದ್ದಾರೆ. ಜೈಲಿಗೆ ಹೆಚ್ಚುವರಿ ಪೊಲೀಸ್ ಭದ್ರತೆ ನಿಯೋಜನೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ದರ್ಶನ್ ನೋಡಲು ಜೈಲು ಬಳಿ ಜನ ಜಮಾವಣೆ ಸಾಧ್ಯತೆ ಹಿನ್ನೆಲೆ ಪೊಲೀಸರು, ಗೃಹ ರಕ್ಷಕ ಸಿಬ್ಬಂದಿ ನಿಯೋಜಿಸಲಾಗ್ತಿದೆ. ಬಳ್ಳಾರಿ ಜೈಲಿಗೆ ಸಂಪರ್ಕಿಸುವ 2 ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಲಾಗಿದೆ. ದರ್ಶನ್ಗೆ ಮನೆ ಊಟ ಕೊಟ್ಟಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಅಂತ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಬಣಕಾರ್, ದರ್ಶನ್ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ತಪ್ಪು. ದರ್ಶನ್ ಗ್ಯಾಂಗ್ ವಿಚಾರದಲ್ಲಿ ಜೈಲಾಧಿಕಾರಿಗಳು ಮತ್ತು ಸರ್ಕಾರ ಕಂಪ್ಲೀಟ್ ವಿಫಲವಾಗಿದೆ ಅಂತ ಹೇಳಿದ್ದಾರೆ. ಟೀ ಮತ್ತೆ ಕಾಫಿ ಮತ್ತೆ ಸಿಗರೇಟ್ ಒಂದೇ ವಿಚಾರಕ್ಕೆ ಅವ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡಿದ್ದೇ ನಿಜ ಆಗಿದ್ರೆ ಅದು ತಪ್ಪು. ಬಟ್ ಇದೊಂದೇ ವಿಚಾರಕ್ಕೆ ಮಾಡಿದ್ರೆ ಜೈಲನ್ನ ಕರೆಕ್ಟಾಗಿ ಸ್ಟ್ರಿಕ್ಟ್ ಮಾಡಲಿ ಮೇಡಮ್. ಜೈಲಲ್ಲಿ ನಡೀತಕ್ಕಂಥದ್ದನ್ನು ಸಾರ್ವತ್ರಿಕ ವಲಯದಲ್ಲಿ ಸ್ಟ್ರೈಟ್ ಆಗಿ CCTV ಕ್ಯಾಮ್ರಾ ಹಾಕೊಂಡು ಬಿಡಲಿ ಮೇಡಮ್. ಯಾರ್ಯಾರ ಕರ್ಮಕಾಂಡ ಏನು ಅನ್ನೋದು ಗೊತ್ತಾಗುತ್ತೆ. ಹಣ ಕೊಟ್ರೆ ಬಳ್ಳಾರಿ ಜೈಲಿನಲ್ಲಿ ಎಲ್ಲವೂ ಸಿಗುತ್ತೆ ಅಂತ 6 ವರ್ಷ ಬಳ್ಳಾರಿ ಜೈಲಿನಲ್ಲಿದ್ದ ಆರೋಪಿ ಆನಂದಿ ಕೊಟ್ಟಂ ಜಯಸಿಂಹ ಹೇಳಿದ್ದಾರೆ. TV9ಗೆ ಪ್ರತಿಕ್ರಿಯಿಸಿದ ಆನಂದಿ, ಮೊಬೈಲ್, ಗಾಂಜಾ, ಸಿಗರೇಟ್ ಎಲ್ಲವೂ ಸಿಗತ್ತೆ. ಜೈಲು ಸಿಬ್ಬಂದಿಗೆ ಹಣ ನೀಡಿದ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ವ್ಯವಸ್ಥೆಗಳು ಹೆಂಗಿದಾವೆ ಅಂತಂದ್ರೆ, ಈಗ ದರ್ಶನ್ ಅವರು ಇಲ್ಲಿ ಬಂದ್ರೆ ಕೆಟ್ಟೋಗ್ತಾರ ಅಂತೇಳಿ ಒಂದು ಮನಸ್ಸು ಬೇಜಾರಾಗ್ತಿದೆ ಸರ್. ಯಾಕಂದ್ರೆ ಒಳಗಡೆ ಗಾಂಜಾ ಸಪ್ಲೈ ಮಾಡ್ತಾರೆ. ಒಂದು ಕ್ಯಾಂಟೀನ್ ಇದೆ, ಆ ಕ್ಯಾಂಟೀನ್ ಇಟ್ಟಿರೋರು ಯಾರಲ್ಲ, ವಾರ್ಡನ್ಸೇ ಕ್ಯಾಂಟೀನ್ ಇಟ್ಟಿರೋದು. ದರ್ಶನ್ ಅಭಿಮಾನಿಗಳಿಗೆ ಮತ್ತೊಂದು ನಿರಾಸೆ ಆಗಿದೆ. ಕೈದಿ ನಂಬರ್
6106 ಟ್ಯಾಟೂ ಹಾಕಿಸಿಕೊಂಡಿದ್ದ ಫ್ಯಾನ್ಸ್ಗೆ ಶಾಕ್ ಎದುರಾಗಿದೆ. ಆಟೋ, ಬೈಕ್, ಕಾರುಗಳ ಮೇಲೆ ದರ್ಶನ್ ಅಭಿಮಾನಿಗಳು ಕೈದಿ ನಂಬರ್ ಹಾಕಿಸಿದ್ರು. ಆದ್ರೆ ಇದೀಗ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗ್ತಿರೋದ್ರಿಂದ ಕೈದಿ ನಂಬರ್ ಕೂಡ ಬದಲಾಗಲಿದೆ. ಬಳ್ಳಾರಿ ಜೈಲು ನಿಯಮದಂತೆ ದರ್ಶನ್ ನಂಬರ್ ಬದಲಾವಣೆ ಮಾಡಲು ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಜೈಲ್ ಅಡ್ಮಿಷನ್ ಬಳಿಕ ದರ್ಶನ್ ಕೈದಿ ನಂಬರ್ ಸಿಗಲಿದೆ. ಆರೋಪಿ ದರ್ಶನ್ ಅನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲು ರೂಟ್ ಮ್ಯಾಪ್ ರೆಡಿಯಾಗಿದೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗುತ್ತೆ. ಬೆಂಗಳೂರು, ತುಮಕೂರು, ಹಿರಿಯೂರು, ಚಳ್ಳಕೆರೆ ಮಾರ್ಗವಾಗಿ ಬಳ್ಳಾರಿಗೆ ದರ್ಶನ್ ಸ್ಥಳಾಂತರಿಸಲಾಗುತ್ತದೆ. ಬಿಗಿ ಭದ್ರತೆಯಲ್ಲಿ 6 ಗಂಟೆಗಳ ಕಾಲ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲಾಗುತ್ತದೆ. ವಿಚಾರಣೆ ವೇಳೆ ಸಿಗರೆಟ್ ರಹಸ್ಯ ಬಿಚ್ಚಿಟ್ಟ ದರ್ಶನ್, ಜೈಲಾಧಿಕಾರಿಗಳ ಸಸ್ಪೆಂಡ್ಗೆ ಬೇಸರ. ವಿಡಿಯೋ ಕಾಲ್ ಬಗ್ಗೆ ತನಿಖೆ ನಡೆಸಿದ ಹುಳಿಮಾವು ಇನ್ಸ್ಪೆಕ್ಟರ್, ಜೈಲಾಧಿಕಾರಿಗಳಿಗೆ ಡಿಐಜಿ ದಿವ್ಯಾ ಟೀಮ್ ಕ್ಲಾಸ್. ಆಗಸ್ಟ್ 31ಕ್ಕೆ ಪವಿತ್ರ ಬೇಲ್ ಭವಿಷ್ಯ. ಇದೆಲ್ಲವನ್ನು ನೋಡೋಣ ದಿಕ್ಕಾಪಾಲು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲ್ ಶಿಫ್ಟ್ಗೂ ಮೊದಲೇ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ವಿಚಾರಣೆ ಎದುರಿಸಿದ್ರು. ಜೈಲ್ ರಾಜಾತಿಥ್ಯ ಕೇಸ್ನಲ್ಲಿ ಎಲ್ಲಾ ಆರೋಪಿಗಳನ್ನ ವಿಚಾರಣೆಗೊಳಪಡಿಸಲಾಗಿದೆ. ನಾಗನೇ ತನಗೆ ಸಿಗರೆಟ್ ನೀಡಿದ್ದ ಅಂತ ದರ್ಶನ್ ಬಾಯ್ಬಿಟ್ಟಿದ್ದು, 2 ಕೇಸ್ನ ಸಂಬಂಧ ಕಾಕಿ ಪ್ರಾಥಮಿಕ ಮಾಹಿತಿ ಸಂಗ್ರಹಿಸಿದೆ. ಜೈಲಾಧಿಕಾರಿಗಳ ಸಸ್ಪೆಂಡ್ಗೆ ಕೊಲೆ ಆರೋಪಿ ದರ್ಶನ್ ಬೇಸರಿಸಿದ್ದಾನೆ. ರಾಜಾತಿಥ್ಯ ಹಿನ್ನೆಲೆ ನನ್ನಿಂದ 9 ಅಧಿಕಾರಿಗಳು ಸಸ್ಪೆಂಡ್ ಆಗುವಂತಾಯಿತು ಅಂತ ದರ್ಶನ್ ಅಪರಾಧಿ ಪ್ರಜ್ಞೆ ಅನುಭವಿಸಿದ್ದಾನೆ. ಅಲ್ಲದೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ತಾರೆ ಅನ್ನೋದು ತಿಳಿತಿದ್ದಂತೆ ದರ್ಶನ್ ಟೆನ್ಷನ್ನಲ್ಲಿರೋದು ಕಂಡುಬಂದಿತ್ತು. ಜೈಲಿನಲ್ಲಿರುವ ಕೊಲೆ ಆರೋಪಿ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿದ್ದ ಧರ್ಮನ ಮೊಬೈಲ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದರೆ ಜೈಲಿನಲ್ಲಿ ದರ್ಶನ್ ಮೋಜು ಮಸ್ತಿ ನಡೆಸಿದ್ದ ಫೋಟೋ ತೆಗೆದ ಮೊಬೈಲ್ ಯಾರದ್ದು ಅಂತ ಪೊಲೀಸರಿಗೆ ಈವರೆಗೂ ಗೊತ್ತಾಗಿಲ್ಲ. ಫೋಟೋ ತೆಗೆದ ಮೊಬೈಲ್ಗಾಗಿ ಪೊಲೀಸರು ಬೆನ್ನು ಬಿದ್ದಿದ್ದಾರೆ. ಕೊಲೆ ಆರೋಪಿ ದರ್ಶನ್ ರಾಜಾತಿಥ್ಯ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಪರಪ್ಪನ ಅಗ್ರಹಾರ ಜೈಲ್ಗೆ ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಆಗಮಿಸಿ ವಿಡಿಯೋ ಕಾಲ್ ಬಗ್ಗೆ ತನಿಖೆ ಸ್ಥಳ ಮಹಜರು ಮಾಡಿದ್ರು. ವಿಡಿಯೋ ಕಾಲ್ ಮಾಡಿದ್ದ ರೌಡಿ ಶೀಟರ್ ಧರ್ಮ, ನಟ ದರ್ಶನ್, ಸತ್ಯನನ್ನ ವಿಚಾರಣೆಗೊಳಪಡಿಸಿದ್ದು ಮಾಹಿತಿ ಸಂಗ್ರಹಿಸಿದ್ದಾರೆ. ಜೈಲ್ ರಾಜಾತಿಥ್ಯ ಕೇಸ್ ಬಯಲಾದ ಮೇಲೆ ಪರಪ್ಪನ ಅಗ್ರಹಾರಕ್ಕೆ ಡಿಐಜಿ ದಿವ್ಯಾ ಮತ್ತು ಟೀಮ್ ದಾಳಿ ಮಾಡಿದೆ. ಇಂಥ ಕೇಸ್ ಮರುಕಳಿಸದಂತೆ ಜೈಲಾಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಿಸಿಟಿವಿ ಕ್ಯಾಮೆರಾ ಮಾನಿಟರ್, ರೌಡಿ ಶೀಟರ್ಗಳ ಬ್ಯಾರಕ್ ಮೇಲೆ ಹದ್ದಿನ ಕಣ್ಣಿಡಲು ಸೂಚಿಸಿದ್ದಾರೆ. ನಾಗ ಹಾಗೂ ಬೇಕರಿ ರಘುಗೆ ಬಾಲ ಮುದುರಿಕೊಂಡಿರಿ, ಹೈಫೈ ಲೈಫ್ ಕಡೆ ಗಮನ ಹರಿಸಿದ್ರೆ ಹುಷಾರ್ ಅಂತ ವಾರ್ನ್ ಮಾಡಿದ್ದಾರೆ. ಜೈಲಿನಲ್ಲಿ ದಾಸ ಕುಳಿತ ಫೋಟೋ ಬಳಸಿ ಫ್ಯಾನ್ಸ್ ತಮ್ಮ ಬಾಸ್ ಎಲ್ಲಿದ್ರೂ ರಾಜನೇ ಅಂತ ರೀಲ್ಸ್ ಮಾಡಿ ವೈರಲ್ ಮಾಡ್ತಿದ್ದಾರೆ. ದರ್ಶನ್ ಅಪರಾಧ ಕೃತ್ಯ ಬೆಂಬಲಿಸುವ ಜೊತೆಗೆ ದರ್ಶನ್ ವಿರುದ್ಧ ಮಾತನಾಡಿದವರನ್ನ ನಿಂದಿಸುತ್ತಿದ್ದಾರೆ. ಇದೆಲ್ಲವನ್ನು ಪೊಲೀಸರು ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಕೋರ್ಟ್ ಫ್ಯಾನ್ಸ್ ವಿಚಾರ ಪ್ರಸ್ತಾಪಿಸಿದ್ರೆ ದರ್ಶನ್ ಬೇಲ್ಗೆ ತೊಡಕಾಗಲಿದೆ. ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆ, ಬೇರೆ ಜೈಲ್ಗೆ ಶಿಫ್ಟ್ ಮಾಡದಂತೆ ಆರೋಪಿ ಪ್ರದೋಷ್ ಮನವಿ. ವಿಲ್ಸನ್ ಗಾರ್ಡನ್ ನಾಗ ಹಾಗೆ ಗ್ಯಾಂಗ್ ಸ್ಥಳಾಂತರ ಸಾಧ್ಯತೆ. ಸೆಪ್ಟೆಂಬರ್ ಮೊದಲ ವಾರ ಚಾರ್ಜ್ ಶೀಟ್ ಸಲ್ಲಿಕೆ. ಇದೆಲ್ಲವನ್ನು ನೋಡೋಣ ಕ್ರೈಮ್ ಡೈರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳ ನ್ಯಾಯಾಂಗ ಬಂಧನ ಅವಧಿ ಸೆಪ್ಟೆಂಬರ್ 9ರವರೆಗೆ ವಿಸ್ತರಣೆ ಮಾಡಲಾಗಿದೆ. ದರ್ಶನ್, ಪವಿತ್ರಗೌಡ, ಪವನ್ ಸೇರಿದಂತೆ 17 ಆರೋಪಿಗಳಿಗೆ ಜೈಲೇ ಗತಿಯಾಗಿದೆ. ನ್ಯಾಯಾಂಗ ಬಂಧನ ಅವಧಿ ವಿಸ್ತರಿಸಿ ಬೆಂಗಳೂರಿನ 24ನೇ ಎಸಿಎಂಎಂ ಕೋರ್ಟ್ ಆದೇಶ ನೀಡಿದೆ. ಎಲ್ಲ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ಬೇರೆ ಜೈಲಿಗೆ ಶಿಫ್ಟ್ ಮಾಡದಂತೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ಪ್ರದೋಷ್ ಮನವಿ ಮಾಡಿದ್ದಾರೆ. ಕ್ಯಾನ್ಸರ್ನಿಂದ ಬಳಲುತ್ತಿರುವಂತಹ ತಂದೆ ಆಸ್ಪತ್ರೆಗೆ ದಾಖಲಾಗಿದ್ದು, ಜೈಲಾಧಿಕಾರಿಗಳು ವಕೀಲರ ಭೇಟಿಗೂ ಅನುಮತಿ ನೀಡ್ತಾ ಇಲ್ಲ. ಹೀಗಾಗಿ ಬೇರೆ ಜೈಲಿಗೆ ಶಿಫ್ಟ್ ಮಾಡದಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ನ್ಯಾಯಾಧೀಶರು ಅಧಿಕಾರಿಗಳು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿಯಾಗಿರುವ ಪ್ರದೋಷ್ನನ್ನ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಸ್ಥಳಾಂತರ ಮಾಡಲಾಗುತ್ತೆ. ಆರೋಪಿಯನ್ನ ಜೈಲಿನ ಸಾಮಾನ್ಯ ಬ್ಯಾರಕ್ನಲ್ಲಿ ಇರಿಸಲು ಜೈಲಾಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜೈಲಿಗೆ ಶಿಫ್ಟ್ ಮಾಡುವ ಮುನ್ನ ಪ್ರದೋಷ್ಗೆ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಲಾಗುತ್ತೆ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 10ನೇ ಆರೋಪಿ ವಿನಯ್ ವಿಜಯಪುರ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಆದರೆ ವಿನಯ್ ಸ್ಥಳಾಂತರದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಕಾರಾಗೃಹ ಅಧೀಕ್ಷಕ ಡಾಕ್ಟರ್ ಐಜಿ ಮ್ಯಾಗೇರಿ ಮಾಹಿತಿ ನೀಡಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಇವರಿಗೆ ಯಾವುದೇ ಮಾಹಿತಿ ಬಂದಿಲ್ಲ. ಒಂದು ವೇಳೆ ವಿನಯ್ ಹಸ್ತಾಂತರದ ಕುರಿತು ಮಾಹಿತಿ ಬಂದ್ರೆ ಪರಿಶೀಲನೆ ಮಾಡ್ತೇವೆ ಎಂದಿದ್ದಾರೆ. ಆರೋಪಿ ವಿನಯ್ಗಾಗಿ ಪ್ರತ್ಯೇಕ ಸೆಲ್ ವ್ಯವಸ್ಥೆ ಮಾಡಲಾಗುತ್ತೆ. ಇತರೆ ಕೈದಿಗಳಂತೆ ಆತನ ಮೇಲೂ ಕೂಡ ನಿಗಾ ವಹಿಸಲಾಗುತ್ತದೆ. ಕಾರಾಗೃಹದಲ್ಲಿರುವಂತಹ ಇತರೆ ಕೈದಿಗಳಂತೆಯೇ ಆತನನ್ನ ನೋಡಿಕೊಳ್ಳಲಾಗುತ್ತೆ ಎಂದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ಪವನ್, ರಾಘವೇಂದ್ರ, ನಂದೀಶ್ನನ್ನ ಮೈಸೂರು ಜೈಲಿಗೆ ಸ್ಥಳಾಂತರ ಮಾಡಲಾಗುತ್ತೆ. 21 ಎಕರೆಯಲ್ಲಿ ನಿರ್ಮಾಣವಾಗಿರುವಂತಹ ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ಸುಮಾರು 40 ಸೆಲ್ಗಳಿವೆ. ಈ ಪೈಕಿ 35 ಪುರುಷರಿಗಾಗಿ ಮತ್ತು 5 ಮಹಿಳೆಯರಿಗಾಗಿ ಮೀಸಲಿಡಲಾಗಿದೆ. ಸದ್ಯ ಈ ಜೈಲಿನಲ್ಲಿ ಸ್ಯಾಂಟ್ರೋ ರವಿ ಸೇರಿದಂತೆ 810 ಖೈದಿಗಳಿದ್ದಾರೆ. ಈ ಹಿಂದೆ ನಿತ್ಯಾನಂದ ಸ್ವಾಮಿ, ವೀರಪ್ಪನ್ ಪತ್ನಿ ಮುತ್ತುಲಕ್ಷ್ಮಿ, ವೀರಪ್ಪನ್ ಸಹಚರರು, ಅನೇಕ ನಕ್ಸಲ್ ಆರೋಪಿಗಳು, ಬಚ್ಚಾ ಖಾನ್ ಇದೇ ಜೈಲಿನಲ್ಲಿದ್ದರು. ರೇಣುಕಾಸ್ವಾಮಿ ಕೊಲೆಗೈದ ದರ್ಶನ್ ಗ್ಯಾಂಗ್ನ 2 ಆರೋಪಿಗಳು ಶಿವಮೊಗ್ಗ ಕಾರಾಗೃಹಕ್ಕೆ ಶಿಫ್ಟ್ ಆಗಲಿದ್ದಾರೆ. ಕೊಲೆ ಕೇಸ್ನ 6ನೇ ಆರೋಪಿ ಜಗದೀಶ್ ಮತ್ತು 12ನೇ ಆರೋಪಿ ಲಕ್ಷ್ಮಣನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಸ್ಥಳಾಂತರ ಮಾಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾರಾಣಿ ನೇತೃತ್ವದಲ್ಲಿ ಜೈಲಿನ ಮೇಲೆ ದಾಳಿ ನಡೆಸಲಾಗಿದೆ. ಬೆಳಗಿನ ಜಾವ 4 ಗಂಟೆ ವೇಳೆ ದಾಳಿ ಮಾಡಿ ಪರಿಶೀಲನೆ ನಡೆಸಲಾಗಿದೆ. ಇನ್ನು ಶಿವಮೊಗ್ಗ ಜೈಲಿನಲ್ಲಿ 770 ಕೈದಿಗಳಿದ್ದು 450 ಸಜಾಬಂದಿಗಳು, 370 ವಿಚಾರಣಾಧೀನ ಕೈದಿಗಳಿದ್ದಾರೆ. ದರ್ಶನ್ ಸಹಚರರು ಶಿಫ್ಟ್ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದಲ್ಲಿ ತಗಲಾಕೊಂಡಿರುವಂತಹ ವಿಲ್ಸನ್ ಗಾರ್ಡನ್ ನಾಗ ಕೂಡ ಬೇರೆ ಜೈಲಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಸಿದ್ದಾಪುರ ಮಹೇಶ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ನಾಗ ಜೈಲಿನಲ್ಲಿ ದರ್ಶನ್ಗೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿದ್ದ. ಈಗ ನಾಗ ಹಾಗೂ ಆತನ 19 ಸಹಚರರನ್ನ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡುವಂತೆ ಪೊಲೀಸರು ಸೂಚನೆ ನೀಡಿದ್ದಾರೆ. ಕೋರ್ಟ್ ಅನುಮತಿ ನೀಡ್ತಾ ಇದ್ದಂತೆಯೇ 1-2 ದಿನಗಳಲ್ಲಿ ನಾಗ ಅಂಡ್ ಟೀಮ್ ಬೇರೆ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಭಾಗಿಯಾಗಿರುವ ಬಗ್ಗೆ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಎಫ್ಎಸ್ಎಲ್ನಿಂದ 90% ವರದಿಗಳು ಪೊಲೀಸರ ಕೈ ಸೇರಿವೆ. ಸಂಪೂರ್ಣ ವರದಿ ಬಂದ ಕೂಡಲೇ ಕಾನೂನು ತಜ್ಞರ ಸಲಹೆ ಪಡೆಯೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಕಾನೂನು ತಜ್ಞರ ಸಲಹೆ ಸೂಚನೆ ಬಳಿಕ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. ವೈದ್ಯ ಹತ್ಯೆ ಮುಂದುವರಿದ ಪ್ರತಿಭಟನಾ ಕಹಳೆ. ಬಿಜೆಪಿ ಕರೆ ಕೊಟ್ಟಿದ್ದ ಬೆಂಗಾಲ್ ಬಂದ್ ವೇಳೆ ಅಲ್ಲಲ್ಲಿ ಹಿಂಸಾಚಾರ ನಡೆದಿದೆ. ರಾಜಸ್ಥಾನದಲ್ಲಿ ಬಾಲಕಿ ಮೇಲೆ ಆಸ್ಪತ್ರೆ ಸಿಬ್ಬಂದಿ ಅತ್ಯಾಚಾರ ಎಸಗಿದ್ದಾನೆ. ಇತ್ತ ಗುಜರಾತ್ನಲ್ಲಿ ಮರಣ ಮಳೆ 15 ಮಂದಿಯನ್ನ ಬಲಿ ಪಡೆದಿದೆ. ಇದೆಲ್ಲವನ್ನು ನೋಡೋಣ ಬಂಗಾಳದ ಬೆಂಕಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಶ್ಚಿಮ ಬಂಗಾಳದ ಹಲವೆಡೆ ಬಿಜೆಪಿ ಕಾರ್ಯಕರ್ತರು ರೈಲು ತಡೆ, ಬಸ್ ತಡೆ ನಡೆಸಿದ್ರು. ಹೂಗ್ಲಿಯಲ್ಲಿ ಮೇಮೆ ರೈಲು ತಡೆದ ಬಿಜೆಪಿ ಕಾರ್ಯಕರ್ತರು ಟಿಎಂಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಉತ್ತರ 24 ಪರಗಣದ ಬೊಂಗಾವ್ ರೈಲ್ವೆ ನಿಲ್ದಾಣದಲ್ಲಿ ಪ್ರತಿಭಟಿಸುತ್ತಿದ್ದ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಯಿತು. ರಾಜಸ್ಥಾನದ ಜೋಧ್ಪುರದಲ್ಲಿ 15 ವರ್ಷದ ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ. ಭಾನುವಾರದಿಂದ ನಾಪತ್ತೆಯಾಗಿದ್ದ ಬಾಲಕಿ ಮೇಲೆ 2 ಕಾಮುಕರು ಈ ದುಷ್ಕೃತ್ಯವೆಸಗಿದ್ದಾರೆ. ಮಹಾತ್ಮ ಗಾಂಧಿ ಆಸ್ಪತ್ರೆಗೆ ಬಂದಿದ್ದ ಬಾಲಕಿಯನ್ನ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ 2 ಕರೆದೊಯ್ದು ಅತ್ಯಾಚಾರ ಎಸಗಿದ್ದಾರೆ ಎನ್ನಲಾಗಿದೆ. ಗುಜರಾತ್ನಲ್ಲಿ ಭಾರೀ ವರ್ಷಧಾರೆ ಮುಂದುವರೆದಿದ್ದು ಮಳೆ ಸಂಬಂಧಿತ ಘಟನೆಗಳಲ್ಲಿ 15 ಮಂದಿ ಸಾವನ್ನಪ್ಪಿದ್ದಾರೆ. 23,000 ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ವಿವಿಧ ಜಿಲ್ಲೆಗಳಲ್ಲಿ 300ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ. ದ್ವಾರಕಾ, ಆನಂದ್, ವಡೋದರಾ, ಖೇಡ್, ಮೊರ್ಬಿ ಮತ್ತು ರಾಜ್ಕೋಟ್ ಜಿಲ್ಲೆಗಳಲ್ಲಿ ಮಳೆಯಿಂದಾಗಿ ಹೆಚ್ಚು ಹಾನಿಯುಂಟಾಗಿದೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಹಲವು ಪಟ್ಟಣಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗುಜರಾತ್ನಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರೋ ರಣಭೀಕರ ಮಳೆ ಹಲವೆಡೆ ಇಡೀ ಊರುಗಳನ್ನೇ ಮುಳುಗಿಸಿಬಿಟ್ಟಿದೆ. ವಡೋದರಾದ ಅಕೋಟದಲ್ಲಿರುವ ಸ್ಲಂ ಏರಿಯಾಗಳಲ್ಲಿನ ಮನೆಗಳು ಸಂಪೂರ್ಣ ಜಲಾವೃತವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಗುಜರಾತ್ನಲ್ಲಿ ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿಸಿದೆ. ಸುರೇಂದ್ರನಗರ ಜಿಲ್ಲೆಯ ಚೋಟಿಲಾ ತಾಲೂಕಿನಲ್ಲಿ ಬ್ರಿಡ್ಜ್ ಏಕಾಏಕಿ ಕುಸಿದು ಬಿದ್ದಿದೆ. ಹಸಗ್ರಾಮ ಬಳಿ ಮಳೆಯಿಂದ ಶಿಥಿಲಗೊಂಡಿದ್ದ ಸೇತುವೆ ದಿಢೀರ್ ಕುಸಿದಿದೆ. ಬ್ರಿಡ್ಜ್ ಕುಸಿಯುವ ದೃಶ್ಯ ಮೈ ಜುಮ್ ಎನ್ನುವಂತಿದೆ. ಉತ್ತರಾಖಂಡ್ನ
ಉತ್ತರಾಖಂಡ್ನಾದ್ಯಂತ ಭಾರೀ ಮಳೆಯಾಗ್ತಿದ್ದು ಹಲವೆಡೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಡೆಹ್ರಾಡೂನ್ನ ಮಸೂರಿಯಿಂದ ಕೆಂಪ್ಟಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕುಸಿದಿದ್ದು ಘನ ವಾಹನಗಳ ಸಂಚಾರವನ್ನ ನಿರ್ಬಂಧಿಸಲಾಗಿದೆ. ರಸ್ತೆ ಸರಿಪಡಿಸುವ ಕಾಮಗಾರಿ ನಡೆದಿದೆ.